ಹರೇ ಕೃಷ್ಣ. ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ಮಹಾಭಾರತದ ಒಂದು ಪುಟ್ಟ ಕಥೆಯನ್ನು ಹೇಳ್ತಾ ಇದ್ದೀನಿ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಒಂದು ಸನ್ನಿವೇಶ ಬರುತ್ತೆ. ಯುದ್ಧದಲ್ಲಿ ಕೌರವರೆಲ್ಲ ಸತ್ತು ಹೋದ ನಂತರ ಹಸ್ತಿನಾಪುರದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಗಾಂಧಾರಿ ಅಂತೂ ದುಃಖದ ಮಡುವಿನಲ್ಲಿ ಮುಳುಗಿದ್ದಳು. ಆ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಲು ಶ್ರೀಕೃಷ್ಣ ಮತ್ತು ಧರ್ಮರಾಯರು ಹೋಗುತ್ತಾರೆ. ಶ್ರೀಕೃಷ್ಣನನ್ನು ನೋಡಿದಾಕ್ಷಣ ಸಿಟ್ಟುಗೊಂಡು ಗಾಂಧಾರಿ ಹೇಳುತ್ತಾಳೆ, ನನ್ನ ಮಕ್ಕಳ ಸಾವಿಗೆ ನೀನೇ ಕಾರಣ. ನೀನು ಮನಸ್ಸು ಮಾಡಿದ್ದರೆ ಈ ಯುದ್ಧ ತಡೆಯಬಹುದಿತ್ತು. ಮಾತುಕತೆಯ ಮೂಲಕ ಸಂಧಾನ ಮಾಡಿಸಬಹುದಿತ್ತು ಎಂದಳು. ಅದಲ್ಲದೆಯೂ ನೀನು ಕೌರವರಿಗೆ ಒಳ್ಳೆಯ ಬುದ್ಧಿಯನ್ನು ಸಹ ಕೊಡಬಹುದಿತ್ತು. ಆದರೆ ನೀನೇನನ್ನೂ ಮಾಡದೆ ನನ್ನ ಎಲ್ಲ ಮಕ್ಕಳನ್ನು ಸಾಯಲು ಬಿಟ್ಟುಬಿಟ್ಟೆ ಎಂದು ಕೋಪದಿಂದ ನುಡಿದಳು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಶಾಂತಿಯಿಂದ ಉತ್ತರಿಸುತ್ತಾನೆ, ಗಾಂಧಾರಿ, ಒಮ್ಮೆ ಶಾಂತ ಚಿತ್ತದಿಂದ ಯೋಚಿಸು. ನಿನಗೆ ನಾನು ಆರೋಗ್ಯ ಕೊಟ್ಟೆ. ನಿನ್ನ ಪತಿ ಧೃತರಾಷ್ಟ್ರ ಕುರುಡ. ಅಂದ ಕಾರಣಕ್ಕೆ ನೀನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಿನ್ನ ಪತಿಯ ಸೇವೆಯನ್ನು ಮಾಡುವುದರಿಂದ ವಂಚಿಸಿಕೊಂಡೆ. ಅಷ್ಟೇ ಅಲ್ಲದೆ ಕೌರವರು ಹುಟ್ಟಿದ ಮೇಲೆ ಕೂಡ ನೀನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿದ್ದರಿಂದ ಅವರನ್ನು ಸಾಕಿ ಸಲಹಿ ಅವರಿಗೆ ಸಂಸ್ಕಾರವನ್ನು ಕೊಡಲಿಲ್ಲ. ಅವರು ಬೆಳೆಯುತ್ತಾ ಮಾಡಿದ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳಲಿಲ್ಲ. ಅವರುಗಳಿಗೆ ತಾಯಿಯ ಮಾರ್ಗದರ್ಶನ ನೀಡಲಿಲ್ಲ. ಈ ರೀತಿಯಲ್ಲಿ ಒಬ್ಬ ತಾಯಿಯಾಗಿ ಪತ್ನಿಯಾಗಿ ಎಲ್ಲ ಅವಕಾಶವಿದ್ದರೂ ಕೂಡ ನೀನು ನಿನ್ನ ಕರ್ತವ್ಯಗಳಿಂದ ತಪ್ಪಿಸಿಕೊಂಡೆ. ಮಕ್ಕಳು ದಾರಿ ತಪ್ಪಿದಾಗ ಅವರುಗಳಿಗೆ ತಿಳಿ ಹೇಳಲು ಯಾರೂ ಇರಲಿಲ್ಲ. ಆದುದರಿಂದ ಕೌರವರ ಇಂದಿನ ಸ್ಥಿತಿಗೆ ಯಾರಾದರೂ ಕಾರಣ ಅಂತಿದ್ದರೆ ಅದು ನೀನೇ ಅಂತ ಶ್ರೀಕೃಷ್ಣ ಪರಮಾತ್ಮ ಗಾಂಧಾರಿಗೆ ಹೇಳ್ತಾನೆ. ಇದರಿಂದ ನಾವೇನು ತಿಳ್ಕೊಂಡ್ವಪ್ಪ ಅಂದರೆ, ಬೇರೆಯವರ ಮೇಲೆ ದೋಷ ಹೊರಿಸುವ ಮೊದಲು ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡಿದ್ದೀವಾ ಎಂದು ತಿಳ್ಕೋಬೇಕು. ಅದು ಬಹಳ ಮುಖ್ಯವಾದ ಮತ್ತು ಜಾಣತನ ಕೂಡ ಹೌದು. ಹಾಗಾಗಿ ನಾವು ಬೇರೆಯವ್ರ ತಪ್ಪುಗಳನ್ನ ಬೇರೆಯವ್ರ ದೋಷಗಳನ್ನೇ ಹುಡುಕೊಳ್ತಾ ಕೂರಬಾರ್ದು. ಮೊದಲು ನಮ್ಮೊಳಗೆ ನಾವು ಇಳಿಬೇಕು. ನಮ್ಮ ತಪ್ಪುಗಳನ್ನ ನಾವು ಸರಿ ಮಾಡ್ಕೋಬೇಕು. ನಮ್ಮ ಕರ್ತವ್ಯನ ನಾವು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋದಾಗ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತೀವಿ. ಅದು ಬಿಟ್ಟು ಬೇರೆಯವರಲ್ಲೇ ದೋಷಗಳನ್ನ ಹುಡುಕೊಂಡು ಕುಂತ್ಕೊಂಡೆ ಅದು ಸರಿಯಲ್ಲ ಅನ್ನೋದು ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿರೋ ಒಂದು ನೀತಿ. ಹೀಗೆ ಮಹಾಭಾರತದ ಓದ್ತಾ ಎಷ್ಟೋ ಅದರಲ್ಲಿರೋ ನಮಗೆ ಎಕ್ಸಾಂಪಲ್ಸು ನಮ್ಮ ಜೀವನದಲ್ಲಿ ನಮಗೆ ದಾರಿ ಮಾರ್ಗ ತೋರಿಸ್ತವೆ. ಆದ್ದರಿಂದ ಪ್ರತಿಯೊಬ್ಬರು ಮಹಾಭಾರತನ ಓದಬೇಕು. ಮಹಾಭಾರತದಲ್ಲಿರೋ ಒಂದೊಂದು ಪುಟ್ಟ ಕಥೆಗಳಲ್ಲೂ ದೊಡ್ಡ ದೊಡ್ಡ ನೀತಿ ಇರ್ತವೆ. ಅದನ್ನು ತಿಳ್ಕೋಬೇಕು. ಇದೇ ರೀತಿಯ ಇನ್ನೂ ಹೆಚ್ಚಿನ ಮಹಾಭಾರತದ ಕಥೆಗಳನ್ನು ಕೇಳಲು ಇಷ್ಟ ಇದ್ದರೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಪ್ರತಿಯೊಂದು ದಿನವೂ ಒಂದೊಂದು ಕಥೆನ ಹೇಳ್ತಾ ಹೋಗ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.